25, 26, 25 ಕೋಟಿ ಆಯ್ತು. ಆರಾಮಾಗಿ ಎಲೆಕ್ಷನ್ ಮಾಡ್ತಾರೆ ಇಲ್ಲಿ ಸಚಿವರು. ಅವ್ರ ಕುಟುಂಬದವ್ರನ್ನ ನಿಲ್ಸ್ಕೊಂಡ್ ಮಾಡ್ತಾರೆ, ಅವ್ರ ಕಾರ್ಯಕರ್ತರ ನಿಲ್ಸ್ಕೊಂಡ್ ಮಾಡ್ತಾರೆ. ಈ ತರ ಹಗರಣಗಳು ಬರೀ ಒಂದು ಕಾರ್ಯಕ್ರಮ ಆಗತ್ತಂದ್ರೆ ಇಂಥ 100 ಎಲೆಕ್ಷನ್ ಕಾಂಗ್ರೆಸ್ನವ್ರು ಮಾಡ್ತಾರೆ. ಯಾಕಂದ್ರೆ ರೈತರ ದುಡ್ಡನ್ನ ತಗೊಂಡು ಎಲೆಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಂಗಾಗಿ ಬಹಳ ಖುಷಿಯಿಂದ ದುಗ್ಗಮ್ ನಭ ಮಾಡ್ತಾ ಇದಾರೆ ಇಲ್ಲಿ ಸಚಿವರು. ಇಲ್ಲ 27 ಕೋಟಿ ಇಲ್ಲಿ ಸಚಿವರಿಗೆ ಇದೇ ದುಡ್ಡಲ್ಲಿ ಅವ್ರ ಮಕ್ಕಳನ್ನ ಮರಿ ನಿಲ್ಸ್ಕೊಂಡು ದುಡ್ದಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡದಂಗೆ ಈ ಪುಕ್ಸೈಟ್ ಹಣದಲ್ಲಿ ಎಲೆಕ್ಷನ್ ಮಾಡಕೊಂಡಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ರೈತ ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ಯೋಜನೆ ಸೋಲಾರ್ ಅಳವಡಿಕೆಯಿಂದ ರೈತರಿಗೆ ಪಂಪ್ ಸೆಟ್ಗೆ ಏನು ಕರೆಂಟ್ ಅಭಾವ ಇರೋದ್ರಿಂದ ಬೇಸಿಗೆಯಲ್ಲಿ ಬಿಸಿಲು ಬಿದ್ದರೆ ಸೋಲಾರ್ ಮೂಲಕ ಆ ಪಂಪ್ ಸೆಟ್ ಅನ್ನ ಮೋಟರ್ನ ಸ್ಟಾರ್ಟ್ ಮಾಡಿ ಹೊಲಕ್ಕೆ ನೀರು ಹಾಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾವು ನಮ್ಮ ಸ್ನೇಹಿತ ರೈತನನ್ನ ನಾವು ಭೇಟಿ ಮಾಡಿ ಇದೇನಿದು ಯೋಜನೆ ಬಗ್ಗೆ ತಿಳ್ಕೊಂಡು ಅವ್ರ ಪಂಪ್ ಸೆಟ್ ಯಾವ ರೀತಿ ಅಳವಡಿಸ್ತಾರೆ, ಅಲ್ಲಿಂದ ಕೇಂದ್ರ ಸರ್ಕಾರದಷ್ಟು ದುಡ್ಡು ಇದೇನ ದುಡ್ಡು ಅಂತ ತಿಳ್ಕೊಂಡು ನಾವು ಸಾಕ್ಷಿ ಸಮೇತವಾಗಿ ನಿಮಗೆ ಹೇಳ್ತಿದೀವಿ. ಒಬ್ಬ ರೈತನಿಗೆ 20% ಅಂದ್ರೆ ಅವ್ನು ಬಾರಿ ಅಂದ್ರೆ 1,20,000 ಕಟ್ಟತಕ್ಕಂಥ ಕೆಲಸ ಇದೆ. ಅದು ಟೋಟಲ್ ಎಲ್ಲ ಸಲಕರಣೆಗಳು ಸೇರಿದ್ರೆ 1,30,30,000ಕ್ಕೆ ಸಲಕರಣೆಗಳು ಬರ್ತದೆ. ಇವ್ರು ಎಸ್ಟಿಮೇಟ್ ಮಾಡಿರೋದು ರಾಜ್ಯ ಸರ್ಕಾರ 2,83,000 ಚಿಲ್ಲರೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಇದು ದೊಡ್ಡ ಹಗರಣ. ಇದರಲ್ಲಿ 1 ಲಕ್ಷ ಹೊಡಿತಾರೆ. ಇಲ್ಲಿ ಒಬ್ಬ ರೈತನಿಗೆ ಮಾಡ್ತಕ್ಕಂಥ ಇದನ್ನ 1,80,000 ಲೂಟಿ ಹೊಡಿತದ್ರಿ ಸರ್. ಏನೋ ಮೀಟರ್ ಹೊಡಿತಿದ್ರಲ್ಲ ದಂಧೆ 4,000 ಗಂಟ್ಲೆ 5,000 ಗಂಟ್ಲೆ ಒಂದ್ ಮೀಟರ್ಗೆ, ಅದೇ ಮೀಟರ್ ಸಚಿವರನ್ನ ಇದಕ್ಕೂ ಫಲಾನುಭವಿಗಳವರು. ಹಾಗಾಗಿ ಈ ತರ ದೌರ್ಜನ್ಯವನ್ನ ಮಾಡ್ತಾ ಇದಾರೆ. ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ನೀವು ಲೆಕ್ಕ ಹಾಕಿದ್ರೆ 2,400 ಚಿಲ್ಲರ ಈಗ ಆ ಫಲಾನುಭವಿಗಳಿದ್ದಾರೆ. ಈಗ ಆಲ್ರೆಡಿ 70% ಹಾಕಿದ್ದಾರೆ. ಬರೀ ಒಬ್ಬ ಫಲಾನುಭವಿಗಳಿಗೆ 1,80 ಅಂದ್ರೆ ಟೋಟಲ್ 2,000 ಅಂದ್ರೆ 18 ಕೋಟಿ ಆಯ್ತು. ಇಲ್ಲೇ 18 ಕೋಟಿ ಆಯ್ತು. ಮತ್ತೆ ಮ್ಯಾಗ 30,000 ಹಾಕಿರೋದು ಅದೊಂದು 7 ಕೋಟಿ ಆಕತಿ. 18 + 7 25, 26, 25 ಕೋಟಿ ಆಯ್ತು. ಆರಾಮಾಗಿ ಎಲೆಕ್ಷನ್ ಮಾಡ್ತಾರೆ ಇಲ್ಲಿ ಸಚಿವರು. ಅವ್ರ ಕುಟುಂಬದವ್ರನ್ನ ನಿಲ್ಸ್ಕೊಂಡ್ ಮಾಡ್ತಾರೆ, ಅವ್ರ ಕಾರ್ಯಕರ್ತರ ನಿಲ್ಸ್ಕೊಂಡ್ ಮಾಡ್ತಾರೆ. ಈ ತರ ಹಗರಣಗಳು ಬರೀ ಒಂದು ಕಾರ್ಯಕ್ರಮ ಆಗತ್ತಂದ್ರೆ ಇಂಥ 100 ಎಲೆಕ್ಷನ್ ಕಾಂಗ್ರೆಸ್ನವ್ರು ಮಾಡ್ತಾರೆ. ಯಾಕಂದ್ರೆ ರೈತರ ದುಡ್ಡನ್ನ ತಗೊಂಡು ಎಲೆಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಂಗಾಗಿ ಬಹಳ ಖುಷಿಯಿಂದ ದುಗ್ಗಮ್ ನಭ ಮಾಡ್ತಾ ಇದಾರೆ ಇಲ್ಲಿ ಸಚಿವರು. ಇಲ್ಲ 27 ಕೋಟಿ ಜಿಲ್ಲಾದ ಹೊಡಿತದಾರ ಅಂದ್ರೆ ಮತ್ತೆ ಮುಂದೆ ಇನ್ನೇನ್ ಮಾಡ್ಬೇಡವ್ರು. ಇವೆಲ್ಲರಿಗೂ ಅವ್ರಿಗೆ ಇವ್ರಿಗೆ ಕೊಡಕ್ ಬಿಟ್ರು 18 ಕೋಟಿ ಅಂದ್ರೆ ಇವ್ರು ಹೊಡಿತೈತಿ ಇಲ್ಲಿ ಸಚಿವರಿಗೆ. ಇದೇ ದುಡ್ಡಲ್ಲಿ ಅವ್ರ ಮಕ್ಕಳನ್ನ ಮರಿ ನಿಲ್ಸ್ಕೊಂಡು ದುಡ್ದಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡದಂಗೆ ಈ ಪುಕ್ಸೈಟ್ ಹಣದಲ್ಲಿ ಎಲೆಕ್ಷನ್ ಮಾಡಕೊಂಡಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ರೈತರಿಗೆ ಮೋಸ ಮಾಡಿದ್ರೆ, ಈ ದೇಶದಲ್ಲಿ ರೈತರಿಗೆ ಮೋಸ ಮಾಡಿದ್ರೆ ನೀರು ನರಳಿ ಅವರು ಇದಾಗ್ತಾರಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ.